ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಟ ದರ್ಶನ್ ಜಾಮೀನು ಅರ್ಜಿ ವಜಾ, ಜೊತೆಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಂಥ ಸುಪ್ರೀಂ ಕೋರ್ಟ್. ದರ್ಶನ್ಗೆ 1 ವರ್ಷ ಜೈಲಿಗತಿ. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ 2ನೇ ಆರೋಪಿಯಾಗಿರುವ ದರ್ಶನ್ ಅವರ ಜಾಮೀನು ಕೋರಿ ಸಲ್ಲಿಸಿದಂಥ ಅರ್ಜಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯಿತು. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂಥ JB ಪರ್ಜಿವಾಲಾ ಮತ್ತು ವಿಜಯ್ ಬಿಷ್ಣೋಯ್ ಅವರ ನೇತೃತ್ವದಲ್ಲಿ ಈ ವಿಚಾರಣೆ ನಡೆಯಿತು. ಜೊತೆಗೆ ದರ್ಶನ್ ಪರ ವಕೀಲರಾದಂಥ ಮುಕುಲ್ ರೋಹಟ್ ಇವರು ಕೂಡ ವಾದವನ್ನು ಮಂಡಿಸಿದರು. ಜೊತೆಗೆ ಸರ್ಕಾರದ ಪರವಾಗಿ ವಾದ ಮಂಡಿಸಿದಂಥವರು ಖ್ಯಾತ ವಕೀಲರಾದಂಥ ಸಿದ್ಧಾರ್ಥ್ ಲೋತ್ರಾ ಅವರು. ಈ ಇಬ್ಬರ ವಾದವನ್ನು ಪರಿಗಣನೆ ತೆಗೆದುಕೊಂಡಂಥ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದಂಥ JB ಪರ್ಜಿವಾಲಾ ಮತ್ತು ವಿಜಯ್ ಬಿಷ್ಣೋಯ್ ಅವರು ದರ್ಶನ್ ಅವರ ಈ ಅರ್ಜಿಯನ್ನು 1 ವರ್ಷ ವಜಾಗೊಳಿಸಿದ್ದು ಅಲ್ಲದೆ, ಏನಾದರೂ ದರ್ಶನ್ ಪರ ವಕೀಲರು ವಿಚಾರಣೆ ಹೇಗೆ ನಡೀತಿದೆ, ವಿಚಾರಣೆಯ ಹಂತವಾಗಿ ಮಾತನಾಡಲಿಕ್ಕೆ ಹೋದರೆ ಈ ಜಾಮೀನು ಅರ್ಜಿಯನ್ನು ನಾವು ವಜಾ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ 1 ವರ್ಷಕ್ಕೆ ಮುಂದಕ್ಕೆ ಹಾಕಿದೆ ದರ್ಶನ್ ಅವರ ಈ ಜಾಮೀನು ಅರ್ಜಿಯನ್ನು. ಇನ್ನು ಕೋರ್ಟ್ನಲ್ಲಿ ಏನಾಯಿತು, ಕೋರ್ಟ್ನಲ್ಲಿ ಯಾವ್ಯಾವ ಮಾತುಕತೆ ಆಯಿತು, ವಾದ ವಿವಾದ ಹೇಗಿತ್ತು ಅನ್ನೋದು ನೋಡ್ತಾ ಹೋದರೆ, ದರ್ಶನ್ ಪರ ವಕೀಲರಾದಂಥ ದೇಶದ ಖ್ಯಾತ ವಕೀಲರು ಆದಂಥ ಮುಕುಲ್ ರೋಹಟ್ ಅವರು ಹೇಳ್ತಾರೆ, ದರ್ಶನ್ ಅವರು ಈಗಾಗಲೇ 8 ತಿಂಗಳಿಂದ ಜೈಲಿನಲ್ಲಿ ಇದ್ದಾರೆ. ಜೊತೆಗೆ 273 ಸಾಕ್ಷಿಗಳ ಪೈಕಿ ಕೇವಲ 10 ಸಾಕ್ಷಿಗಳನ್ನು ಮಾತ್ರ ವಿಚಾರಣೆ ಮಾಡಿದ್ದಾರೆ. ಸುಮ್ಮನೆ ವಿಳಂಬ ಆಗ್ತಿದೆ. ಜೊತೆಗೆ ಅವರ ಕುಟುಂಬಸ್ಥರನ್ನು ಕೂಡ ಭೇಟಿಯಾಗಲಿಕ್ಕೆ ಆಗ್ತಾ ಇಲ್ಲ. ಅವರನ್ನು ಒಂದು ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿದೆ. ಸುಮ್ಮನೆ ವಿಳಂಬ ಮಾಡ್ತಾ ಇರೋದ್ರಿಂದ ದರ್ಶನ್ ಅವರಿಗೆ ತೊಂದರೆಯಾಗ್ತದೆ. ಈ ಕಾರಣವನ್ನು ಇಟ್ಕೊಂಡು ನೀವು ಜಾಮೀನನ್ನು ಕೊಡಬೇಕು ಎನ್ನುವಂಥ ವಾದವನ್ನು ಖ್ಯಾತ ವಕೀಲರಾದಂಥ ಮುಕುಲ್ ರೋಹಟ್ ಅವರು ವಾದವನ್ನು ಮಂಡಿಸ್ತಾರೆ. ಇದಕ್ಕೆ ಪ್ರತ್ಯುತ್ತರ ಕೊಟ್ಟಂಥ ಪ್ರತಿವಾದ ಮಾಡಿದಂಥ ಸಿದ್ಧಾರ್ಥ್ ಲೋತ್ರಾ ಅವರು, ಅಂದರೆ ಸರ್ಕಾರದ ಪರ ವಕೀಲರಾದ ಸಿದ್ಧಾರ್ಥ್ ಲೋತ್ರಾ ಅವರು ಹೇಳ್ತಾರೆ, 60 ಸಾಕ್ಷಿಗಳ ವಿಚಾರಣೆಗೆ ನಮಗೆ 1 ವರ್ಷ ಕಾಲಾವಕಾಶ ಬೇಕು. ಬೇರೆ ಬೇರೆ ಕಾರಣ ಇರುತ್ತೆ, ಅವ್ರು ಬರಲಿಕ್ಕಾಗಲ್ಲ, ಅದು ಹಾಗಾಗುತ್ತೆ ಹೀಗಾಗುತ್ತೆ. ಜೊತೆಗೆ ದರ್ಶನ್ ಅವರಿಗೆ ಜೈಲಿನ ಕೈಪಿಡಿ ಇದೆಯಲ್ಲ, ಜೈಲ್ ಮ್ಯಾನ್ಯುವಲ್ ಪ್ರಕಾರ ಎಲ್ಲವನ್ನೂ ಕೂಡ ಕೊಡಲಾಗುತ್ತೆ, ಅವರಿಗೆ ಅಧಿಕಾರದಲ್ಲಿ ಕೊಡಲಾಗುತ್ತೆ. ಜೊತೆಗೆ ಈಗಾಗಲೇ ದರ್ಶನ್ ಕುಟುಂಬಸ್ಥರು 70 ಬಾರಿ ದರ್ಶನ್ ಅವ್ರನ್ನ ಮೀಟ್ ಮಾಡಿ ಹೋಗಿದ್ದಾರೆ. ಹಾಗಾಗಿ ಈ 1 ವರ್ಷದ ಒಳಗೆ ನಾವು ಮಿಕ್ಕಿರುವಂಥ ಒಂದು ಸಾಕ್ಷಿಗಳ ವಿಚಾರಣೆಯನ್ನು ಮಾಡ್ತೇವೆ, ನಮಗೆ 1 ವರ್ಷಗಳ ಕಾಲಾವಕಾಶ ಬೇಕು ಎನ್ನುವಂಥ ಪ್ರತಿವಾದವನ್ನು ಮಾಡ್ತಾರೆ. ಈ ವಾದ ಪ್ರತಿವಾದವನ್ನು ಆಲಿಸಿದಂಥ ನ್ಯಾಯಮೂರ್ತಿಗಳಾದಂಥ ಸದಸ್ಯ ಪೀಠದ ನ್ಯಾಯಮೂರ್ತಿಗಳಾದಂಥ ಪರ್ಜಿವಾಲಾ ಮತ್ತು ವಿಜಯ್ ಬಿಷ್ಣೋಯ್ ಅವರು ಸರ್ಕಾರದ ಪರ ವಾದಕ್ಕೆ ಮನ್ನಣೆಯನ್ನು ಕೊಡ್ತಾ ತೀರ್ಪನ್ನು ಹೇಳಿದ್ದಾರೆ. 1 ವರ್ಷದ ಒಳಗಾಗಿ ನೀವು ಸಾಕ್ಷಿಗಳ ವಿಚಾರಣೆಯನ್ನು ಮಾಡಿ, ಜೊತೆಗೆ ಏನಾದರೂ ದರ್ಶನ್ ಪರ ವಕೀಲರು ವಿಚಾರಣೆ ಯಾವ ಹಂತದಲ್ಲಿದೆ ಎಲ್ಲವನ್ನು ಹೇಳಬೇಕಂದ್ರೆ ನೀವು ಸಲ್ಲಿಸಿದಂಥ ಜಾಮೀನು ಅರ್ಜಿಯನ್ನು ವಜಾ ಮಾಡಲಾಗುತ್ತೆ. ನೀವು ಸುಪ್ರೀಂ ಕೋರ್ಟ್ನ ಜಾಮೀನು ಹಾಕಲಿಕ್ಕಾಗಲ್ಲ. ಹಾಗಾಗಿ ನೀವು ಅದರ ವಿಷಯ ಬೇಡ. ಈಗಾಗಲೇ ಸರ್ಕಾರ ಅಥವಾ 57ನೇ CCH ಕೋರ್ಟ್ ಇದೀಗ ಸಾಕ್ಷಿಗಳ ವಿಚಾರಣೆ ಮಾಡ್ತಾ ಇದೆ. 1 ವರ್ಷ ಟೈಮ್ ಕೊಡ್ತೇವೆ. 1 ವರ್ಷದ ಒಳಗಾಗಿ ತ್ವರಿತಗತಿಯಲ್ಲಿ ಈ 60 ಸಾಕ್ಷಿಗಳನ್ನ ವಿಚಾರಣೆ ಮಾಡಬೇಕು. ಅದಾದ ನಂತರ ನಿಮ್ಮ ಜಾಮೀನನ್ನು ನೋಡಿ ವಿಚಾರಣೆಯನ್ನು ಮಾಡ್ತೇವೆ ಅನ್ನುವಂಥ ಒಂದು ತೀರ್ಪನ್ನು ಕೊಟ್ಟು ಖಡಕ್ ಆದೇಶವನ್ನು ಕೂಡ ಕೊಟ್ಟಿದೆ. ಇದರಲ್ಲಿ ಮಹತ್ವವಾದಂಥ ಗಮನಿಸಬೇಕಂತ ವಿಚಾರ ಅಂದರೆ, 57ನೇ CCH ಕೋರ್ಟ್ನಲ್ಲಿ ನ್ಯಾಯಾಧೀಶರಿಲ್ಲದೆ ಖಾಲಿ ಇದೆ. ಅದನ್ನೂ ಗಮನಿಸಿದಂಥ ಸುಪ್ರೀಂ ಕೋರ್ಟ್ ಇದೀಗ ಕರ್ನಾಟಕ ಹೈಕೋರ್ಟ್ಗೆ ಒಂದು ಸೂಚನೆಯನ್ನು ಕೊಟ್ಟಿದೆ. ಆದಷ್ಟು ಬೇಗ 57ನೇ CCH ಕೋರ್ಟ್ನಲ್ಲಿ ವಿಚಾರಣೆ ನಡೀತಿದೆಯಲ್ಲ, ಈ ರೇಣುಕಾಸ್ವಾಮಿಯವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ನಡೀತಿದೆಯಲ್ಲ, ಆ ಒಂದು ಕೋರ್ಟ್ಗೆ ನ್ಯಾಯಾಧೀಶರ ನೇಮಕ ಆಗಬೇಕು, ತ್ವರಿತಗತಿಯಲ್ಲಿ ನ್ಯಾಯಾಧೀಶರ ನೇಮಕ ಆಗಬೇಕು ಮತ್ತು ಅಲ್ಲಿರುವಂಥ ಪ್ರಕರಣಗಳು ಕ್ಲಿಯರ್ ಆಗಬೇಕು ಎನ್ನುವಂಥ ಒಂದು ಆದೇಶವನ್ನು ಅಥವಾ ಸೂಚನೆಯನ್ನು ಕರ್ನಾಟಕ ಹೈಕೋರ್ಟ್ಗೆ ಕೊಟ್ಟಿದೆ. ಇವೆಲ್ಲವನ್ನು ನೋಡ್ತಾ ಇದ್ದರೆ ದರ್ಶನ್ ಅವರು ಮುಂದಿನ ವರ್ಷ ತನಕ 1 ವರ್ಷ, ಈಗ ಮೇ 15, 2026 ಅಂದರೆ ಮೇ 2027 ಮೇ 15 ತನಕ ದರ್ಶನ್ ಅವರಿಗೆ ಜಾಮೀನು ಸಲ್ಲಿಸುವಂಥ ಯಾವುದೇ ಅವಕಾಶ ಇಲ್ಲ. ಅಂದರೆ ಜಾಮೀನು ಸಲ್ಲಿಸಾಗಿದೆ, ಆದರೆ ಮತ್ತೆ ಅವರಿಗೆ ವಿಚಾರಣೆ ಇಲ್ಲ. ಏನಾದರೂ ಕೋರ್ಟ್ ತೀರ್ಪು ಟ್ರಯಲ್ ಮುಗಿಸ್ಕೊಂಡು ಕೋರ್ಟ್ ತನ್ನ CCH ಕೊಟ್ಟು ಏನಾದರೂ ತೀರ್ಪು ಕೊಟ್ಟು ಅಪರಾಧಿಯೋ ನಿರಪರಾಧಿಯೋ ಅನ್ನುವಂಥ ಒಂದು ತೀರ್ಪನ್ನು ಕೊಟ್ಟರೆ ಅಷ್ಟರ ಮಟ್ಟಿಗೆ ಬೇಗ ದರ್ಶನ್ ಅವರಿಗೆ ಜಾಮೀನು ಸಿಗ್ಬೋದು ಅಥವಾ ಆರೋಪಿಯಾಗಿ ಅಂದರೆ ಅಪರಾಧಿಯಾಗಿ ಜೈಲು ಸೇರಲೂಬಹುದು. ಆದರೆ ದರ್ಶನ್ ಅವರಿಗೆ ಸದ್ಯದ ಮಟ್ಟಿಗೆ 1 ವರ್ಷ ಯಾವುದೇ ಅವಕಾಶ ಇಲ್ಲದೇ ಇರುವುದು ದರ್ಶನ್ ಅಭಿಮಾನಿಗಳಿಗೆ, ದರ್ಶನ್ ಕುಟುಂಬಸ್ಥರಿಗೆ ಮತ್ತು ದರ್ಶನ್ ನಂಬಿಕೊಂಡಿರುವಂಥ ಅವರ ಒಂದು ಸಂಬಂಧಿಕರಿಗೆ ಅಥವಾ ಅವರ ಆತ್ಮೀಯರಿಗೆ ಅತ್ಯಂತ ದುಃಖದ ಸಂಗತಿ ಅಂತ ಹೇಳ್ಬೋದು. ಜೊತೆಗೆ ದರ್ಶನ್ ಸೇರಿದಂತೆ ಈ ಅನೇಕರು ಕೂಡ 9-10 ಜನ ಈಗ ಜೈಲು ಪಾಲಾಗಿದ್ದಾರೆ. ಅವರಿಗೂ ಕೂಡ ಒಂದು ಸಂಕಷ್ಟದ ಸ್ಥಿತಿ ಅಂತ ಹೇಳ್ಬೋದು. ದರ್ಶನ್ ಅವರು ಈಗಾಗಲೇ ಹೈಕೋರ್ಟ್ನಲ್ಲಿ ಏನಾಗಿತ್ತಲ್ಲ, ಹೈಕೋರ್ಟ್ನಲ್ಲಿ ದರ್ಶನ್ ಅವರಿಗೆ ಒಂದು ಜಾಮೀನು ಸಿಕ್ಕಿತ್ತು. ಆ ಜಾಮೀನನ್ನು ವಿರೋಧ ಮಾಡಿ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ ದರ್ಶನ್ ಅವರಿಗೆ ಹೈಕೋರ್ಟ್ ಸುಮ್ಮನೆ ಒಂದು
ಜಾಮೀನನ್ನು ಕೊಟ್ಟಿದೆ. ಈ ಜಾಮೀನನ್ನು ರದ್ದು ಕೋರಿ ನೀವು ಜಾಮೀನನ್ನು ರದ್ದು ಕೋರಬೇಕೆನ್ನುವಂಥ ಒಂದು ಅರ್ಜಿಯನ್ನು ಸಲ್ಲಿಸಿತು. ಈ ಅರ್ಜಿಯ ವಿಚಾರಣೆ ಮಾಡಿದಂಥ ಸುಪ್ರೀಂ ಕೋರ್ಟ್ ಈ ಕೇಸನ್ನು ರೆಫರೆನ್ಸ್ ಕೇಸ್ ಆಗಿ, ಇಲ್ಲ ಕರ್ನಾಟಕ ಹೈಕೋರ್ಟ್ ಯಾವುದೇ ಕಾರಣಕ್ಕೂ ಇಂಥ ಒಂದು ತಪ್ಪು ನಿರ್ಧಾರವನ್ನು ಮಾಡಬಾರ್ದಿತ್ತು. ಹಾಗಾಗಿ ಈ ದರ್ಶನ್ ಅವರಿಗೆ ಸಾಕ್ಷಿ ಇದ್ರೂ ಕೂಡ, ದರ್ಶನ್ ಮತ್ತು ಅವರ ಸಂಗಡಿಗರು ಕೊಲೆ ಮಾಡೋದಕ್ಕೆ ಸಾಕ್ಷಿ ಇದ್ರೂ ಕೂಡ ಕರ್ನಾಟಕ ಹೈಕೋರ್ಟ್ ತಪ್ಪು ನಿರ್ಧಾರವನ್ನು ಮಾಡಿದೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟು, ಆದೇಶವನ್ನು ಕೊಟ್ಟು ದರ್ಶನ್ ಅವರಿಗೆ ಈ ಹಿಂದೆ ನೀಡಿದಂಥ ಜಾಮೀನನ್ನು ರದ್ದು ಮಾಡಿತ್ತು. ಜೊತೆಗೆ CCH ಕೋರ್ಟ್ನಲ್ಲಿ, ಅಂದರೆ ಕೆಳಹಂತದ ನ್ಯಾಯಾಲಯದಲ್ಲಿ ತೀರ್ಪು ಬಂದ ನಂತರ, ಅದಾದ ನಂತರ ಅಥವಾ ಈ ಕೋರ್ಟ್ಗಳಲ್ಲಿ ಸಾಕ್ಷಿ ವಿಚಾರಣೆ ಆದ ನಂತರ ನೀವು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು, ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಎನ್ನುವಂಥ ಆದೇಶವನ್ನು ಕೊಟ್ಟು ಈ ತೀರ್ಪನ್ನು ಮುಂದೂಡಿತ್ತು. ಅದಾದ ನಂತರ ಸರಿಸುಮಾರು ಡಿಸೆಂಬರ್ನಲ್ಲಿ ಆದಂಥ ಪ್ರಕರಣ ಇದೀಗ ಮೇ ಆಗ್ತಾ ಬಂದಿದೆ. ಮೇ ಆದರೂ ಕೂಡ 5-6 ತಿಂಗಳಾದರೂ ಕೂಡ ಈ ಸಾಕ್ಷಿಗಳ ವಿಚಾರಣೆ ಆಗ್ತಾ ಇಲ್ಲ ಎನ್ನುವಂಥ ಒಂದು ಮನವಿಯನ್ನು ಮಾಡಿ ಸುಪ್ರೀಂ ಕೋರ್ಟ್ಗೆ ದರ್ಶನ್ ಅವರು ಅರ್ಜಿಯನ್ನು ಸಲ್ಲಿಸಿದರು. ಆಗಲೂ ಕೂಡ ಹೇಳಿತ್ತು ದರ್ಶನ್ ಅವರಿಗೆ 4 ತಿಂಗಳ ಒಳಗಾಗಿ ಕೆಳಹಂತದ ನ್ಯಾಯಾಲಯ ಈ ಕೋರ್ಟ್ನ, ಅಂದರೆ ಈ ಸಾಕ್ಷಿಗಳ ವಿಚಾರಣೆಯನ್ನು ಮಾಡಬೇಕು, ಒಂದು ವೇಳೆ ಆಗಲಿಲ್ಲ ಅಂದರೆ ನೀವು ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು ಎನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿತ್ತು. ಆ ಹೇಳಿಕೆಯ ನಂತರ ಇದೀಗ 5-6 ತಿಂಗಳಾದರೂ ಕೂಡ ಕೆಳಹಂತದ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ಅಥವಾ ಈ ಟ್ರಯಲ್ ನಡೆಯದೆ ಅಥವಾ ಸಾಕ್ಷಿಗಳ ವಿಚಾರಣೆ ಆಗದೇ ಇರೋದರಿಂದ ಬೇಸತ್ತಂಥ ದರ್ಶನ್ ಮತ್ತು ದರ್ಶನ್ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದರು, ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದರು. ಅದರ ಮುಖ್ಯ ಹೈಲೈಟ್, ಸಾಕ್ಷಿಗಳ ವಿಚಾರಣೆ ಆಗ್ತಾ ಇಲ್ಲ, ಸುಮ್ಮನೆ ನಮ್ಮನ್ನು ಜೈಲಿನಲ್ಲಿ ಕೊಳೆಯುವಂತೆ ಮಾಡಿದ್ದಾರೆ, ಹೀಗಾಗಿ ನಮಗೆ ಜಾಮೀನು ಕೊಡಬೇಕು ಎನ್ನುವಂಥ ಒಂದು ಮನವಿಯನ್ನು ಮಾಡಿದರು. ಈ ವಿಚಾರಣೆಯನ್ನು, ವಾದ ವಿವಾದವನ್ನು ಆಲಿಸಿದಂಥ ನ್ಯಾಯಮೂರ್ತಿಗಳಂಥ JB ಪರ್ಜಿವಾಲ ಮತ್ತು ವಿಜಯ್ ಬಿಷ್ಣೋಯ್ ಅವರು ವಾದ ವಿವಾದವನ್ನು ಸಂಪೂರ್ಣವಾಗಿ ಆಲಿಸಿ 1 ವರ್ಷಗಳ ಕಾಲ CCH ಕೋರ್ಟ್ಗೆ ಒಂದು ಪರ್ಮಿಷನ್ ಕೊಟ್ಟು 1 ವರ್ಷದ ಒಳಗಾಗಿ ಈ ಎಲ್ಲ ಸಾಕ್ಷಿಗಳ ವಿಚಾರಣೆಯನ್ನು ಮಾಡಬೇಕು ಎನ್ನುವಂಥ ಆದೇಶವನ್ನು ಕೊಟ್ಟು ಇದೀಗ ದರ್ಶನ್ ಅವರ ಅರ್ಜಿಯನ್ನು 1 ವರ್ಷಕ್ಕೆ ಮುಂದಕ್ಕೆ ಹಾಕಿದೆ.